ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೆಂಡತಿ ಬೇರೊಬ್ಬ ಗಂಡಸಿನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡ್ರೆ ಯಾವ ಗಂಡು ಕೂಡ ಸಹಿಸಿಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀವು ಯಾವತ್ತಾದರೂ ಹೆಂಡತಿಯನ್ನು ಬೇರೆ ಗಂಡಸರಿಗೆ ಹಂಚುವ ಅನಿಷ್ಟ ಪದ್ಧತಿ ಹೊಂದಿರೋ ದೇಶದ ಬಗ್ಗೆ ಕೇಳಿದ್ದೀರಾ? ಮತ್ತು ಸಾಮಾನ್ಯವಾಗಿ ನಾವೆಲ್ಲ ನೇರವಾಗಿ ಈ ರೀತಿ ಮುಂದಕ್ಕೆ ನಡಿತೇವೆ. ಆದರೆ ಉಲ್ಟಾ ನಡಿದ್ರೆ, ಅಂದರೆ ಹಿಂಬದಿಯಾಗಿ ಚಲಿಸಿದ್ರೆ ನಮ್ಮ ದೇಹಕ್ಕೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂತ ನಿಮಗೆ ಗೊತ್ತಾ? ಹಾಗೂ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪ್ರಾಣಿಯನ್ನು ನೋಡ್ತಿದ್ರೆ ಇದು ಯಾವುದೋ ಒಂದು ವಿಚಿತ್ರ ಪ್ರಾಣಿ ಅಂತ ಅನ್ಸುತ್ತೆ ಅಲ್ವಾ? ಆದರೆ ಅಸಲು ಇದ್ಯಾವ ಪ್ರಾಣಿ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಮತ್ತು ನಿಮ್ಮ ಮೊಬೈಲ್ ಫೋನ್ಸ್ಗಳಲ್ಲಿ ಡಿಲೀಟ್ ಮಾಡಿದ ಫೋಟೋಸ್ ಮತ್ತು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಫೋನಲ್ಲಿ ಇರ್ತವೆ ಅಂದರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲದೆ ಕೇರಳ ರಾಜ್ಯಕ್ಕೂ ಮತ್ತು ಹಾಗಲಕಾಯಿಗೆ ಇರೋ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಯಾರಿಗೂ ಸಹ ಬಿಟ್ಟು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಹೆಂಡತಿ ಬೇರೊಬ್ಬ ಗಂಡಸಿನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡ್ರೆ ಯಾವ ಗಂಡು ಕೂಡ ಸಹಿಸಿಕೊಳ್ಳೋದಿಲ್ಲ. ಆದರೆ ನೀವು ಯಾವತ್ತಾದರೂ ಹೆಂಡತಿಯನ್ನು ಬೇರೊಬ್ಬ ಗಂಡಸರಿಗೆ ಹಂಚುವ ಅನಿಷ್ಟ ಪದ್ಧತಿ ಹೊಂದಿರೋ ಜನರ ಬಗ್ಗೆ ಕೇಳ್ತೀರಾ? ಹೌದು ಫ್ರೆಂಡ್ಸ್, ಅಸಲಿಗೆ ಆಫ್ರಿಕಾದಲ್ಲಿ ಕಂಡುಬರುವ ಒಡವೆ ಪುಲ ಅನ್ನೋ ಬುಡಕಟ್ಟಿನ ಸಂಪ್ರದಾಯದ ಪ್ರಕಾರ ಇಲ್ಲಿರೋ ಮದುವೆಯಾದ ಗಂಡಸರು ತಮ್ಮ ಹೆಂಡತಿಯನ್ನು ಕಡ್ಡಾಯವಾಗಿ 1 ವಾರದವರೆಗೆ ಬೇರೆ ಗಂಡಸರೊಂದಿಗೆ ಶೃಂಗಾರ ಮಾಡೋದಕ್ಕೆ ಕಳುಹಿಸಬೇಕಂತೆ. ಇದಂತೂ ತುಂಬಾ ದರಿದ್ರ ಆಚರಣೆ ಅಲ್ವಾ? ಈ ಆಚರಣೆ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 2. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ನೇರವಾಗಿ ಮುಂದಕ್ಕೆ ನಡೀತೇವೆ. ಆದರೆ ಉಲ್ಟಾ ನಡೆದರೆ, ಅಂದರೆ ಹಿಂಬದಿಯಾಗಿ ಚಲಿಸಿದರೆ ನಮ್ಮ ದೇಹಕ್ಕೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂತ ನಿಮಗೆ ಗೊತ್ತಾ? ಹೌದು ಫ್ರೆಂಡ್ಸ್, ಅಸಲಿಗೆ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಉಲ್ಟಾ ನಡೆಯೋದ್ರಿಂದ ಮಣಿಕಟ್ಟಿನ ಸಮಸ್ಯೆ ಕಡಿಮೆ ಆಗೋದಲ್ಲದೆ ಬಾಡಿ ಎನರ್ಜಿ ಅನ್ನೋದು ವೃದ್ಧಿಯಾಗುತ್ತಂತೆ. ಅಷ್ಟೇ ಅಲ್ಲದೆ ಮೆಟಬಾಲಿಸಮ್ ಕೂಡ ಬೂಸ್ಟ್ ಆಗುತ್ತಂತೆ. ಆದ್ದರಿಂದ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಸ್ಟ್ರೇಟಾಗಿ ನಡೆಯೋ ಬದಲು ಈ ರೀತಿ ಉಲ್ಟಾ ನಡೆಯೋದನ್ನು ರೂಢಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು. ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ನಮ್ಮ ಮೊಬೈಲ್ ಫೋನ್ಸ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳಲ್ಲಿ ನಮಗೆ ಬೇಡವಾದ ಫೋಟೋಸ್ ಅಥವಾ ಫೈಲ್ಸನ್ನು ಡಿಲೀಟ್ ಮಾಡಿದರೆ ಆ ಡಾಕ್ಯುಮೆಂಟ್ಸ್ ಸಂಪೂರ್ಣವಾಗಿ ಇರೇಸ್ ಆಗಿ ಬಿಡ್ತವೆ ಅಂತ ನಾವೆಲ್ಲ ತಿಳಿದುಕೊಂಡಿರ್ತೇವೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ನಾವು ಡಿಲೀಟ್ ಮಾಡಿದ ಡಾಕ್ಯುಮೆಂಟ್ಸ್ ನಮ್ಮ ಫೋನಲ್ಲಿ ಇರ್ತವೆ ಅಂದರೆ ನೀವು ನಂಬ್ತೀರಾ? ಹೌದು ಫ್ರೆಂಡ್ಸ್, ಅಸಲಿಗೆ ನಾವು ಡಿಲೀಟ್ ಮಾಡಿದ ಫೋಟೋಸ್ ಮತ್ತು ಡಾಕ್ಯುಮೆಂಟ್ಸ್ ನಮ್ಮ ಫೋನಲ್ಲಿ ರೀಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗ್ತವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ನಾವು ರೀಸೈಕಲ್ ಬಿನ್ನಲ್ಲೂ ಸಹ ಫೋಟೋಸನ್ನು ಪುನಃ ಡಿಲೀಟ್ ಮಾಡಿದ್ರು ಅವೆಲ್ಲ ನಮ್ಮ ಫೋನ್ ಒಳಗೆ ಅಳವಡಿಸಿರೋ ಹಾರ್ಡ್ವೇರಲ್ಲಿಯೇ ಇರ್ತವೆ. ಆದರೆ ಈ ಡಿಲೀಟೆಡ್ ಥಿಂಗ್ಸ್ಗಳಿಂದ ಯಾವುದೇ ರೀತಿ ಸ್ಟೋರೇಜ್ ಪ್ರಾಬ್ಲಮ್ ಉಂಟಾಗೋದಿಲ್ಲ. ಮತ್ತು ಫೈಲ್ಸ್ ರಿಕವರಿನಂಥ ಅಪ್ಲಿಕೇಶನ್ ಸಹಾಯದಿಂದ ಡಿಲೀಟೆಡ್ ಡಾಕ್ಯುಮೆಂಟ್ಸ್ಗಳನ್ನು ಪುನಃ ರಿಕವರಿ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಫ್ಯಾಕ್ಟ್ ನಂಬರ್ 4. ಕೇರಳ ಮತ್ತು ಕರೇಲ ಎಂಬ ಶಬ್ದಗಳು ಬೇರೆ ಬೇರೆಯಾಗಿದ್ದರೂ ಸಹ ಹಿಂದಿಯಲ್ಲಿ ಕರೇಲ ಅಂದರೆ ಹಾಗಲಕಾಯಿ ಎಂದರ್ಥ. ಮತ್ತು ಕೆಲ ಜನ ಹೇಳೋ ಪ್ರಕಾರ ಕರೇಲ ಆಕೃತಿಯಲ್ಲಿ ಕೇರಳ ರಾಜ್ಯದ ಮ್ಯಾಪ್ ಇರೋದ್ರಿಂದ ಹಾಗಲಕಾಯಿಯನ್ನು ಹಿಂದಿಯಲ್ಲಿ ಕರೇಲ ಎಂಬ ಹೆಸರಿನಿಂದ ಕರೆಯಲಾಗುತ್ತಂತೆ. ಆದರೆ ಇದಕ್ಕೆ ಯಾವುದೇ ರೀತಿ ಪುರಾವೆಗಳಿಲ್ಲ. ಫ್ಯಾಕ್ಟ್ ನಂಬರ್ 5. ಫ್ರೆಂಡ್ಸ್, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪ್ರಾಣಿಯನ್ನು ಒಮ್ಮೆ ನೋಡಿ. ನೋಡೋದಕ್ಕೆ ಇದು ವಿಚಿತ್ರವಾದ ಅಪರೂಪವಾದ ಜೀವಿ ಅಂತ ಅನಿಸುತ್ತೆ ಅಲ್ವಾ? ಆದರೆ ಅಸಲು ಇದೊಂದು ಕರಡಿ ಅಂದರೆ ನೀವು ನಂಬಲೇಬೇಕು. ಹೌದು ಫ್ರೆಂಡ್ಸ್, ಅಸಲಿಗೆ ಕರಡಿಗಳಿಗೆ ಇರುವ ಮೈಕೂದಲು ಉದುರಿ ಹೋದರೆ ಅವುಗಳು ಈ ರೀತಿ ಕಾಣ್ತಾವಂತೆ. ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.